ಈ ಭಯೋತ್ಪಾದಕ ಚಟುವಟಿಕೆ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಈ ಸರ್ಕಾರಕ್ಕೆ ಗಂಭೀರತೆನೇ ಇಲ್ಲ ಅಂತ ಅನಿಸುತ್ತೆ. ಭಯೋತ್ಪಾದಕ ಚಟುವಟಿಕೆಗಳನ್ನು ಕೂಡ ಇದು ಗಂಭೀರ ಅಲ್ಲದ ಪ್ರಕರಣಗಳ ರೀತಿಯಲ್ಲೇ ನೋಡುವ ಒಂದು ಮಾನಸಿಕತೆ ಇದೆಯೇನೋ ಅಂಥೇಳಿ ಅವರ ವರ್ತನೆಗಳನ್ನು ನೋಡಿದಾಗ ನಮಗೆ ಅನುಮಾನ ಬರುತ್ತೆ. ಕುಕ್ಕರ್ ಬಾಂಬ್ ಬ್ಲಾಸ್ಟು ಅದು ಇವರಿಗೆ ಈ ಪಾರ್ಟಿ ಕಾಂಗ್ರೆಸ್ನಿಗೆ ಗಂಭೀರವಾದ ವಿಷಯನೇ ಅಲ್ಲ. ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟು ಅದು ಒಂದು ರೀತಿ ಏನೋ ಇಂಟರ್ನಲ್ ರಿಫ್ಟ್ ಅಂತ ತನಿಖೆಗೆ ಮುಂಚೆನೇ ಹೇಳಿಕೆ ಕೊಟ್ಟರು. ಇನ್ನೊಬ್ರು ಹೇಳಿದ್ರು ಅದೇ ಬಾಂಬ್ ಗೀಂಬ್ ಏನೂ ಅಲ್ರಿ, ಅದೇನೋ ಸಿಲಿಂಡ್ರು ಬ್ಲಾಸ್ಟ್ ಆಗಿದೆ. ತನಿಖೆ ಬರೋಕ್ಕಿಂತ ಮುಂಚೆನೇ ಈ ಬಾಂಬೆ ಅಲ್ಲ ಇದೊಂದು ಸಿಲಿಂಡ್ರ್ ಬ್ಲಾಸ್ಟ್ ಅನ್ನೋ ಥರ ತೇಲಿಸಿ ಹೇಳಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ್ರು. ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಇವರಿಗೆ ಭಯೋತ್ಪಾದಕ ಚಟುವಟಿಕೆಯ ಬಗ್ಗೆನೂ ಕೂಡ ಗಂಭೀರತೆ ಇಲ್ಲ ಅಂತ ಅನಿಸುತ್ತೆ. ಗಂಭೀರತೆ ಇದ್ದಿದ್ದರೆ ಒಬ್ಬ ಕನ್ವಿಕ್ಟೆಡ್ ಪ್ರಿಸ್ನರ್ಸು ಅವನಿಗೆ ಯಾವ ಸಂಪರ್ಕನೂ ಇರಬಾರ್ದು. ಆದರೆ ಕನ್ವಿಕ್ಟೆಡ್ ಪ್ರಿಸ್ನರ್ಸ್ಗೆ ಅದರಲ್ಲೂ ಭಯೋತ್ಪಾದಕ ಚಟುವಟಿಕೆಯ ಮೇಲೆ ಬಂಧನಕ್ಕೊಳಗಾಗಿ ಜೈಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಜೀವಾವಧಿ ಕೈದಿಗೆ ಮೊಬೈಲು ಸಿಗುತ್ತೆ, ಎಲ್ಲ ವಸ್ತುಗಳು ಸಿಗ್ತವೆ. ಅವನು ಅಲ್ಲೇ ಮೀಟಿಂಗ್ ಮಾಡುವಷ್ಟರ ಮಟ್ಟಿಗೆ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತಂದರೆ ಈ ಸರ್ಕಾರಕ್ಕೆ ಗಂಭೀರತೆ ಇದೆ ಅಂಥೇಳಿ ಅನಿಸೋದಿಲ್ಲ. ಇವರು ಒಂದು ರೀತಿಯಲ್ಲಿ ಇವರ ರಾಜಕೀಯ ಚಟುವಟಿಕೆಗಳನ್ನು ಟೂರಿಂಗ್ ಟೆಂಟ್ ಮಾಡ್ಕೊಳ್ಳೋದ್ರೊಳಗೆ ಬ್ಯುಸಿಯಾಗಿದ್ದಾರೆ. ಹಿಂದೆಲ್ಲ ನಾಟಕದ ಟೆಂಟ್ಗಳು ಸಂತೆ ಎಲ್ಲಿ ನಡೆಯುತ್ತೆ ಅಲ್ಲಿಗೆ ಟೆಂಟು ಶಿಫ್ಟ್ ಆಗವು. ಅದು ಬುಧವಾರ ಒಂದು ಊರಿನಲ್ಲಿ ಟೆಂಟು, ಹರಪನಹಳ್ಳಿನಲ್ಲಿ ಬುಧವಾರ ಇದ್ದರೆ ಅದರ ಮುಂದಿನ ವಾರದಲ್ಲಿ ಕೊಪ್ಪಳದಲ್ಲಿರೋರು, ಅದರ ಮುಂದಿನ ವಾರದಲ್ಲಿ ರಾಯಚೂರಲ್ಲಿರೋರು, ಅದರ ಮುಂದಿನ ವಾರದಲ್ಲಿ ಕಲಬುರಗಿಲಿರೋರು. ಹಾಗೆ ಈ ಇವರ ನಾಟಕದ ಟೆಂಟು, ಕಾಂಗ್ರೆಸ್ನವ್ರ ನಾಟಕದ ಟೆಂಟು ಒಂದು ವಾರ ಮೈಸೂರಲ್ಲಿರುತ್ತೆ, ಅಲ್ಲಿಂದ ಶಿಫ್ಟಾಗಿ ಬೆಂಗಳೂರಿಗೆ ಬರುತ್ತೆ, ಬೆಂಗಳೂರಿಂದ ಶಿಫ್ಟಾಗಿ ದೆಹಲಿಗೆ ಹೋಗುತ್ತೆ, ಆ ದೆಹಲಿಯಿಂದ ಶಿಫ್ಟಾಗಿ ಇನ್ನೊಂದು ವಾರಕ್ಕೆ ಮತ್ತು ಕಲಬುರಗಿಗೆ ಬಂದು ಟೆಂಟ್ ಶಿಫ್ಟ್ ಆಗುತ್ತೆ. ಈ ಥರ ಟೆಂಟ್ ಶಿಫ್ಟ್ ಆಗ್ತಾಯಿದೆ. ರಾಜಕೀಯ ಅಸ್ಥಿರತೆಯಲ್ಲಿ ಗಂಭೀರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾನಿಟ್ರ್ ಮಾಡೋರು, ಗೈಡ್ ಮಾಡೋರು, ಆಡಳಿತ ಅಂತಕ್ಕಂಥದ್ದು ಬಿದ್ದು ಹೋಗಿದೆ. ಆಡಳಿತ ಅಂತ ಬಿದ್ದೋಗಿರೋ ಕಾರಣಕ್ಕೆ ಇಂಟೆಲಿಜೆನ್ಸ್ನವ್ರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ರು ಅದು ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದರೆ ಅವರೇನೋ ಹೇಳೋಕ್ಕೆ ಮುಂಚೆನೇ ನಮ್ಮ ಮುಖ್ಯಮಂತ್ರಿ ಐ ನೋ ಎವ್ರಿಥಿಂಗ್ ಅಂದ್ಬಿಡ್ತಾರೆ. ಇನ್ನೇನು ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತಿದೆಯಲ್ಲ ಅಂತ ಇಂಟೆಲಿಜೆನ್ಸ್ನವರು ಏನೋ ಸೂಪರ್ ಪವರ್ ಇರಬೇಕು ಮುಖ್ಯಮಂತ್ರಿಗಳಿಗೆ ಅಂತ ಹೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ಇನ್ನು ಗೃಹ ಸಚಿವರಿಗೆ ಹೇಳಿದ್ರೂ ಉಪಯೋಗ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೇನು ಇನ್ಫಾರ್ಮೇಷನ್ ಅವ್ರಿಗೆ ಕೊಡೋದೇ ಇಲ್ಲ. ಹಾಗಾಗಿ ಐ ಡೋಂಟ್ ನೋ ಎನಿಥಿಂಗ್ ಅಂತ ಅವರು ಗೃಹ ಸಚಿವರು ಹೇಳ್ತಾರೆ. ಇನ್ನು ನಂಟು ಬೋಲ್ಟು ಟೈಟ್ ಮಾಡೋದ್ರೊಳಗೆ ಬ್ಯುಸಿಯಾಗಿರೋ ಉಪಮುಖ್ಯಮಂತ್ರಿಗಳಿಗೆ ಹೇಳಿರ ಕಷ್ಟ ಅನ್ನುವಂಥ ಒಂದು ಅಪಾಯದ ಸ್ಥಿತಿಯಲ್ಲಿ ಯಾರೂ ಹೇಳೋರೆ ಕೇಳೋರೆ ಇಲ್ಲೇ ಇರುವಂಥ ಪರಿಸ್ಥಿತಿಯಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ನನ್ನ ಅನುಮಾನ. ಕಳೆದ ಒಂದು ಹಲವಾರು ತಿಂಗಳನ್ನು ನಾವು ಅವಲೋಕನ ಮಾಡಿದ್ರೆ ಒಳ್ಳೆಯ ಕಾರಣಕ್ಕೆ ಕರ್ನಾಟಕ ಸುದ್ದಿ ಆಗಲೇ ಇಲ್ಲ, ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ. ಅದು ಗ್ಯಾಂಗ್ ರೇಪ್ ಕಾರಣಕ್ಕೆ ಸುದ್ದಿ ಆಗ್ತಾಯಿದೆ, ಕಾಲು ತುಳಿತದ ಕಾರಣಕ್ಕೆ ಸುದ್ದಿ ಆಯಿತು, ಒಳ್ಳೆಯ ಕಾರಣಕ್ಕೆ ಕೊಲೆ, ಈ ಥರ ಸಾರ್ವಜನಿಕ ರೂಪದಲ್ಲಿ ಹತ್ಯೆ, ಇಂಥ ಕಾರಣಕ್ಕೆ ಸುದ್ದಿ ಆಗ್ತಿರೋದು, ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗ್ತಿರೋದು ಕರ್ನಾಟಕಕ್ಕೆ ಒಳ್ಳೆಯ ಸಂಗತಿ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ. ನೋಡಿ, ಈ ಬೆಂಗಳೂರು, ಕೋಲಾರದ 5 ಕಡೆ NIE ಭರ್ಜರಿ ದಾಳಿ, ಉಗ್ರರ ಜೈಲು ಜಾಲಕ್ಕೆ ಶಾಕ್. ಇದು ಅಲ್ಲಿಗೆ ಗೊತ್ತಾಗುತ್ತೆ ಜೈಲು ಜಾಲಕ್ಕೆ ಶಾಕ್ ಅಂತ NIAಗೆ. ನಿಮಗೆ ಯಾಕೆ ಗೊತ್ತಾಗಲ್ಲ? ನಿಮಗೇನಾಗಿದೆ ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಆಡಳಿತ ವ್ಯವಸ್ಥೆಗೆ, ನಿಮ್ಮ ಇಂಟೆಲಿಜೆನ್ಸಿಗೆ ಅನ್ನುವ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ನಿಮಗೆ ಆಡಳಿತ ನಡೆಸೋಕ್ಕಾಗದೇ ಇದ್ದರೆ ಅಧಿಕಾರ ಬಿಟ್ಟು ತೊಲಗಿ. ನಿಮ್ಮಿಂದ ರಾಜ್ಯ ಹಾಳಾಗೋದು ಬೇಡ, ನಿಮ್ಮಿಂದ ದೇಶ ಹಾಳಾಗೋದು ಬೇಡ, ಕರ್ನಾಟಕ ರಾಜ್ಯ ಉಗ್ರರ ತಾಣವಾಗಿ ಬದಲಾಗೋದು ಬೇಡ. ಒಂದು ಜೈಲಿನಲ್ಲಿ ಏನು ನಡೀತಾ ಇದೆ ಅನ್ನೋ ಅಂತ ಮಾನಿಟ್ರ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ರಾಜ್ಯನೇ ನೀವು ಮಾನಿಟ್ರ್ ಮಾಡ್ತೀರಿ. ಬರೀ ಬೆಂಗಳೂರಿನ ಜೈಲಿನಲ್ಲೇ ಈ ಪರಿಸ್ಥಿತಿ ಇದ್ದರೆ ಇನ್ನು ಬೇರೆ ಬೇರೆ ಜೈಲುಗಳಲ್ಲಿ ಇನ್ಯಾವ ಪರಿಸ್ಥಿತಿ ಇದೆ? ಹೈ ಪ್ರೊಫೈಲ್ ಕೇಸ್ಗಳದ್ದೇ ಈ ಪರಿಸ್ಥಿತಿ ಆದರೆ
ಇನ್ನು ಬಾಕಿ ಕಡೆಗಳ ಕೆಳಗಡೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ನೀವು ಹೆಂಗೆ ಮಾನಿಟ್ರ್ ಮಾಡ್ತೀರಿ? NIAಗೆ ಏನು ನೆಟ್ವರ್ಕ್ ಇಡೀ ರಾಜ್ಯದಲ್ಲಿ ಇಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಇಲ್ಲ. ನಿಮಗೆ IST ಇದೆ, ನಿಮಗೆ ಇಂಟೆಲಿಜೆನ್ಸ್ ಇದೆ, ಇಡೀ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇದೆ. ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮದು ಈ ಗಂಭೀರವಾಗಿ ತಗೊಂಡಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಡ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ